ಗೆಳತಿಯ ತಂದೆ ಒಂಟಿಯಾಗಿದ್ದಾರೆ ಎಂದು ತಂದೆಯ ಸಮಾನರನ್ನು ಲವ್ ಮಾಡಿದ ಹುಡುಗಿ. ಇವರು ಆಲಿಯಾ ಹಾಗೂ ನಿಶಾ ಅಂತ. ಇವರಿಬ್ಬರು ಹಾಸ್ಟೆಲ್ನಲ್ಲಿ ಓದುತ್ತಿದ್ದು 15 ದಿನ ರಜೆ ಇದ್ದಿದ್ದಕ್ಕಾಗಿ ನಿಶಾ ಆಲಿಯಾಳನ್ನು ಮನೆಯವರೆಗೆ ಡ್ರಾಪ್ ಮಾಡಲು ಬರುತ್ತಾಳೆ. ಆವಾಗ ಆಲಿಯಾ ಕೋಮಾದಲ್ಲಿರುವ ತನ್ನ ತಾಯಿ ವಿಮಲಾಳನ್ನು ನಿಶಾಗೆ ತೋರಿಸುತ್ತಾ ಅಪ್ಪ ಹಾಗೂ ಅಮ್ಮ ಹೊರಗಡೆ ಹೋದಾಗ ಕಾರ್ ಆಕ್ಸಿಡೆಂಟ್ ಆಗಿ ಅಮ್ಮನಿಗೆ ಹೀಗೆ ಆಗಿದೆ, ಅಪ್ಪ ಹೇಗೋ ಪಾರಾದರು, ಆದರೆ ಒಳಗೊಳಗೆ ಇದಕ್ಕೆಲ್ಲ ನಾನೇ ಕಾರಣ ಎಂದು ಕೊರಗುತ್ತಿರುತ್ತಾರೆ ಎಂದು ಹೇಳಿ ತನ್ನ ತಂದೆಯಾದ ವಿನಯ್ನನ್ನು ಪರಿಚಯ ಮಾಡಿಕೊಡುತ್ತಾಳೆ. ಆವಾಗ ವಿನಯ್ ಅವರಿಬ್ಬರನ್ನು ಮಾತನಾಡಿಸಿ ನಿಶಾಗೆ ಮನೆಯನ್ನು ತೋರಿಸುವಂತೆ ಆಲಿಯಾಗೆ ಹೇಳುತ್ತಾನೆ. ಆವಾಗ ನಿಶಾ, ನಿಮ್ಮ ತಂದೆ ಒಳಗೊಳಗೆ ತುಂಬ ನೋವನ್ನು ಅನುಭವಿಸುತ್ತಿದ್ದರು, ಏನೂ ಆಗದ ಹಾಗೆ ಇರುತ್ತಾರಲ್ಲ ಅಂತ ಆಲಿಯಾಗೆ ಹೇಳುತ್ತಾಳೆ. ಆವಾಗ ಆಲಿಯಾ, ಹೌದು, ಅಪ್ಪನಿಗೆ ನಿಜವಾಗಲೂ ತೊಂದರೆಯಾಗುತ್ತಿದೆ ಅಂತ ಹೇಳುತ್ತಾಳೆ. ಅದರಿಂದ ನಿಶಾಗೆ ವಿನಯ್ ಮೇಲೆ ಕನಿಕರ ಉಂಟಾಗುತ್ತದೆ. ಮರುದಿನ ಆಲಿಯಾ ಹೊರಗಡೆ ಹೋಗುತ್ತಿರುತ್ತಾಳೆ. ಆವಾಗ ನಿಶಾ ಮನೆಗೆ ಬರುತ್ತಾಳೆ. ನಂತರ ಆಲಿಯಾ, ನಾನು ಈಗಲೇ ವಾಪಸ್ ಬರುತ್ತೇನೆ, ಅಲ್ಲಿಯವರೆಗೆ ನೀನು ಅಪ್ಪನೊಂದಿಗೆ ಟೈಮ್ ಸ್ಪೆಂಡ್ ಮಾಡು ಎಂದು ಹೇಳಿ ಹೋಗುತ್ತಾಳೆ. ನಂತರ ನಿಶಾ ವಿನಯ್ನನ್ನು ಹುಡುಕುತ್ತಾ ಹೋದಾಗ ವಿನಯ್ ವಿಮಲಾಗೆ ಬುಕ್ಸ್ ಓದುತ್ತಾ ಕತೆ ಹೇಳುತ್ತಿರುತ್ತಾನೆ. ಆವಾಗ ಅವನು ಮಾಡುತ್ತಿರುವ ಕೇರ್ ನೋಡಿ ನಿಶಾಗೆ ವಿನಯ್ ಮೇಲೆ ಮನಸ್ಸಾಗುತ್ತದೆ. ಆವಾಗ ವಿನಯ್ ನಿಶಾ ಬಂದದ್ದನ್ನು ನೋಡಿ ಒಳಗಡೆ ಹಣ್ಣು ಇದಾವೆ, ತೆಗೆದುಕೊಂಡು ಬಾ ಅಂತ ಹೇಳುತ್ತಾನೆ. ಆವಾಗ ನಿಶಾ ಹಣ್ಣು ತಂದುಕೊಟ್ಟು ಅವನನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ನಂತರ ವಿನಯ್ ನಿಶಾಳೊಂದಿಗೆ ಖುಷಿಯಾಗಿ ನಗುತ್ತಾ ಮಾತನಾಡುತ್ತಾನೆ. ಆವಾಗ ನಿಶಾ, ನೀವು ಒಳಗೊಳಗೆ ಇಷ್ಟೊಂದು ಸಫರ್ ಪಡುತ್ತಿದ್ದೀರಾ, ಆದರೂ ಕೂಡ ಕೂಲ್ ಆಗಿರುತ್ತೀರಾ ಎಂದು ಕೇಳುತ್ತಾಳೆ. ಆವಾಗ ವಿನಯ್ ಭಾವುಕನಾಗುತ್ತಾನೆ. ಆವಾಗ ನಿಶಾ ಅವನನ್ನು ಸಮಾಧಾನ ಮಾಡುವ ನೆಪದಲ್ಲಿ ಕೆಟ್ಟ ದೃಷ್ಟಿಯಿಂದ ತಬ್ಬಿಕೊಳ್ಳುತ್ತಾಳೆ. ಆಮೇಲೆ ನಿಶಾಗೆ ವಿನಯ್ನ ನೆನಪು ಕಾಡಲು ಶುರುವಾಗಿ ಮರುದಿನ ಮತ್ತೆ ವಿನಯ್ ಮನೆಗೆ ಬಂದು ಅವನನ್ನೇ ನೋಡಲು ಶುರು ಮಾಡುತ್ತಾಳೆ. ಆವಾಗ ವಿನಯ್ಗೆ ಅದು ಸರಿ ಅನಿಸುವುದಿಲ್ಲ. ನಂತರ ನಿಶಾ ಅವನನ್ನೇ ನೋಡುತ್ತಾ ತನ್ನ ಮೈಮಾಟವನ್ನು ತೋರಿಸುತ್ತಾಳೆ. ಕೊನೆಗೆ ವಿನಯ್ ಅವಳನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಅವಳೊಂದಿಗೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ನಿಶಾ ತುಂಬ ಹ್ಯಾಪಿಯಾಗಿದ್ದರೆ ವಿನಯ್ ತುಂಬ ಅಪ್ಸೆಟ್ ಆಗಿದ್ದು, ನನ್ನಿಂದ ದೊಡ್ಡ ತಪ್ಪಾಗಿ ಹೋಯಿತು, ಪ್ಲೀಸ್ ಇದನ್ನೆಲ್ಲ ಕೆಟ್ಟ ಕನಸೆಂದು ಮರೆತು ಬಿಡು ಅಂತ ಹೇಳುತ್ತಾನೆ. ಆವಾಗ ನಿಶಾ, ಅಯ್ಯೋ ನೀವೇಕೆ ಇಷ್ಟೊಂದು ಹೆದರುತ್ತೀರಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ವಿನಯ್, ಇದು ಪ್ರೀತಿಯಲ್ಲ, ಒಂದು ರೀತಿ ಇನ್ಫ್ಯಾಕ್ಚುಯೇಷನ್ ಅಷ್ಟೇ, ದಯವಿಟ್ಟು ಇಲ್ಲಿ ನಡೆದದನ್ನೆಲ್ಲ ಮರೆತು ಬಿಡು ಅಂತ ಹೇಳುತ್ತಾನೆ. ಆವಾಗ ನಿಶಾ, ಇದು ಇನ್ಫ್ಯಾಕ್ಚುಯೇಷನ್ ಅಲ್ಲ, ನಾನು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನೆ ಎಂದು ಅವನನ್ನು ತಬ್ಬಿಕೊಳ್ಳಲು ಹೋಗುತ್ತಾಳೆ. ಆವಾಗ ವಿನಯ್, ನೀನು ಇಲ್ಲಿಂದ ಹೊರಡುತ್ತೀಯೋ ಇಲ್ವೋ ಎಂದು ಬೈದು ಕಳಿಸುತ್ತಾನೆ. ಆದರೆ ಮರುದಿನ ಕೂಡ ನಿಶಾ ಆಲಿಯಾ ಇರದಿದ್ದಾಗ ವಿನಯ್ ಮೇಲೆ ಕುಳಿತು ಕಿಸ್ ಕೊಡಲು ಹೋಗುತ್ತಾಳೆ. ಆವಾಗ ಹೆದರಿದ ವಿನಯ್ ಅವಳನ್ನು ಅವಾಯ್ಡ್ ಮಾಡುತ್ತಾನೆ. ಆದರೆ ನಿಶಾ ಮತ್ತೆ ಅವನ ಹತ್ತಿರ ಹೋಗಿ ತಬ್ಬಿಕೊಳ್ಳುತ್ತಾಳೆ. ಆವಾಗ ವಿನಯ್, ನಿನಗೇನು ಬೇಕು, ಏಕೆ ನನ್ನ ಹಿಂದೆ ಬಿದ್ದಿದ್ದೀಯಾ ಅಂತ ಕೇಳುತ್ತಾನೆ. ಆವಾಗ ನಿಶಾ ನನ್ನನ್ನು ಮದುವೆ ಆಗು ಅಂತ ಹೇಳುತ್ತಾಳೆ. ಆವಾಗ ಶಾಕ್ ಆದ ವಿನಯ್, ನೀನೇನೇ ಮಾಡಿಕೊಂಡರೂ ಮಾತ್ರ ಅದು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಆವಾಗ ನಿಶಾ, ಹಾಗಾದರೆ ನೀನು ನನ್ನ ಮೇಲೆ ಬಲಾತ್ಕಾರ ಮಾಡಿದ್ಯಾ ಎಂದು ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಹೆದರಿಸುತ್ತಾಳೆ. ಆವಾಗ ವಿನಯ್ ಅವಳನ್ನು ಅವಾಯ್ಡ್ ಮಾಡಬೇಕೆಂದು ವಿಮಲಾ ಬದುಕಿರುವವರೆಗೂ ನೀನು ಒಂದಾಗಲು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಆವಾಗ ನಿಶಾ, ವಿಮಲಾ ಏನಾದರೂ ತೀರಿ ಹೋದರೆ ನೀನು ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೀಯಾ ತಾನೆ ಅಂತ. ಆವಾಗ ವಿನಯ್, ಮೇ ಬಿ ಹಾಗಾಗಬಹುದು ಅಂತ ಹೇಳುತ್ತಾನೆ. ಮರುದಿನ ವಿನಯ್ ವಿಮಲಾಗೆ ಒಂದು ಡೋಸ್ ಕೊಡು ಎಂದು ಆಲಿಯಾಗೆ ಹೇಳುತ್ತಾನೆ. ಆವಾಗ ಆಲಿಯಾ ವಿಮಲಾಗೆ ಡೋಸ್ ಕೊಟ್ಟು ಟೀ ಮಾಡಿಕೊಂಡು ಬರುತ್ತೇನೆ ಅಂತ ನಿಶಾಗೆ ಹೇಳಿ ಕಿಚನ್ ಕಡೆ ಹೋಗುತ್ತಾಳೆ. ಆವಾಗ ನಿಶಾ ಟೇಕ್ ಯುವರ್ ಟೈಮ್ ಅಂತ ಆಲಿಯಾಗೆ ಹೇಳಿ ಕಳಿಸಿ ವಿಮಲಾಳ ಆಕ್ಸಿಜನ್ ಪೈಪನ್ನು ಆಫ್ ಮಾಡುತ್ತಾಳೆ. ನಂತರ ವಿಮಲಾಳ ಡೆತ್ ಆಗುತ್ತದೆ. ಆವಾಗ ನಿಶಾ ಆಂಟಿಗೆ ಏನೋ ಆಗುತ್ತಿದೆ ಅಂತ ವಿನಯ್ಗೆ ಹೇಳುತ್ತಾಳೆ. ನಂತರ ಅವರು ಚೆಕ್ ಮಾಡಿದಾಗ ವಿಮಲಾ ತೀರಿಕೊಂಡಿದ್ದು ಗೊತ್ತಾಗಿ ವಿನಯ್ ಹಾಗೂ ಆಲಿಯಾ ತುಂಬ ದುಃಖಪಟ್ಟರೆ ನಿಶಾ ಖುಷಿ ಪಡುತ್ತಾಳೆ. ಮರುದಿನ ನಿಶಾ ಸಮಾಧಾನ ಮಾಡುವ ನೆಪದಲ್ಲಿ ವಿನಯ್ನನ್ನು ತಬ್ಬಿಕೊಂಡು ಕಿಸ್ ಕೊಡಲು ಹೋಗುತ್ತಾಳೆ. ಆವಾಗ ವಿನಯ್ ಅವಳನ್ನು ದೂರ ತಳ್ಳುತ್ತಾನೆ. ಆವಾಗ ನಿಶಾ, ಈಗ ಆಂಟಿ ಕೂಡ ಇಲ್ಲ, ಈಗೇನಾಯಿತು ಅಂತ ಕೇಳುತ್ತಾಳೆ. ಆವಾಗ ವಿನಯ್, ನಾನು ಅವತ್ತು ನಿನ್ನನ್ನು ಅವಾಯ್ಡ್ ಮಾಡಲು ಹಾಗೆ ಹೇಳಿದ್ದೆ, ನೀನು ಅಂದುಕೊಂಡ ಹಾಗೆ ಆಗಲು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ನಿಶಾ ನಮ್ಮಿಬ್ಬರ ವಿಷಯವನ್ನು ಆಲಿಯಾ ಹಾಗೂ ಪೊಲೀಸರಿಗೆ ಹೇಳುತ್ತೇನೆ ಅಂತ ಹೆದರಿಸುತ್ತಾಳೆ. ಆವಾಗ ಆಲಿಯಾ ಅದನ್ನೆಲ್ಲ ಕೇಳಿಸಿಕೊಂಡು ನಿಶಾ ಹೋದ ಮೇಲೆ ನಾನು ನಿಮ್ಮಿಬ್ಬರ ಮಾತನ್ನು ಕೇಳಿಸಿಕೊಂಡಿದ್ದೇನೆ, ನಿಮ್ಮಿಬ್ಬರ ಮಧ್ಯೆ ಏನು ನಡೆಯುತ್ತಿದೆ ಅಂತ ಕೇಳುತ್ತಾನೆ. ಆವಾಗ ವಿನಯ್ ಹಿಂದೆ ನಡೆದದನ್ನೆಲ್ಲ ಆಲಿಯಾಗೆ ಹೇಳುತ್ತಾನೆ. ನಂತರ ಆಲಿಯಾಗೆ ಶಾಕ್ ಆಗಿ ನಿಶಾ ಅವತ್ತು ಆಲಿಯಾಳನ್ನು ವಿಮಲಾ ಹತ್ತಿರ ಬಿಟ್ಟು ಹೋಗಿದ್ದು ನೆನಪಾಗಿ ಓಡಿ ಹೋಗಿ ಆಕ್ಸಿಜನ್ ಪೈಪ್ ಚೆಕ್ ಮಾಡುತ್ತಾಳೆ. ಆದರೆ ಅದು ಆಫ್ ಇರುತ್ತದೆ. ನಂತರ ಆಲಿಯಾ ವಿನಯ್ ಹತ್ತಿರ ಹೋಗಿ ಅವತ್ತು ನೀವು ನಿಶಾಗೆ ಏನು ಹೇಳಿದ್ರಿ ಅಂತ ಕೇಳುತ್ತಾಳೆ. ಆವಾಗ ವಿನಯ್, ವಿಮಲಾ ಬದುಕಿರುವವರೆಗೆ ನಾನು ಯಾರನ್ನು ಮದುವೆ ಆಗಲು ಸಾಧ್ಯವಿಲ್ಲ ಅಂತ ಹೇಳಿದ್ದೆ ಅಂತ ಹೇಳುತ್ತಾನೆ. ನಂತರ ಆಲಿಯಾ ನಿಶಾ ಮೇಲೆ ಡೌಟ್ ಬಂದು ಮರುದಿನ ಅವಳನ್ನು ಮನೆಗೆ ಕರೆಸಿ, ನಮ್ಮ ಅಮ್ಮನದು ಸಾವಲ್ಲ, ಕೊಲೆಯಾಗಿದೆ, ಪೊಲೀಸರು ಅಮ್ಮನ ಕೇಸನ್ನು ಮತ್ತೆ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ, ಅವತ್ತು ಅಮ್ಮನ ಆಕ್ಸಿಜನ್ ಪೈಪನ್ನು ಯಾರೋ ಆಫ್ ಮಾಡಿದ್ದರು, ಅವತ್ತು ಮನೆಯಲ್ಲಿ ಇದ್ದವರೇ ನಾವೇ 3 ಜನ, ಹಾಗಾಗಿ ಪೊಲೀಸರು ನಿನ್ನನ್ನು ಕೂಡ ಎನ್ಕ್ವೈರಿ ಮಾಡುತ್ತಾರೆ ಅಂತ ಹೇಳುತ್ತಾಳೆ. ಆವಾಗ ಹೆದರಿದ ನಿಶಾ ವಿನಯ್ ಮೇಲಿನ ಪ್ರೀತಿಗೆ ನಾನೇ ಆಂಟಿಯನ್ನು ಕೊಲೆ ಮಾಡಿದೆ ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಆಲಿಯಾ ನಿಶಾಳನ್ನು ತಲೆಗೆ ಹೊಡೆದು ಕೊಲೆ ಮಾಡುತ್ತಾಳೆ. ಆವಾಗ ಅದನ್ನೆಲ್ಲ ನೋಡಿದ ವಿನಯ್ ಶಾಕ್ ಆಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು FWF ಒರಿಜಿನಲ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಡ್ಯಾಡಿ ಅಥವಾ ಸಹೇಲಿ ಕೆ ಬಾಪ್ ಎಂದು ಹುಡುಕಿ ನೋಡಬಹುದು.